ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೆಸರು ಮಾಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಗುತ್ತಿಗೆದಾರರು. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರ ಒಳ್ಳೆಯ ಸಚಿವರು. ಆದರೆ ಅದ್ಯಾಕೋ ಏನು ಕರ್ನಾಟಕದ ಖಾನಾಪುರದಿಂದ ನೆರೆಯ ಗೋವಾಕ್ಕೆ ಸಂಪರ್ಕ ಮಾಡುವ ಖಾನಾಪುರ ರಾಮನಗರ ಅನಮೋಡ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುತ್ತಿರುವ ಗುತ್ತಿಗೆದಾರರು ಪುಣೆ ಮೂಲದ ವಿಎಂ ಮಾತೇರಿ ಲಿಮಿಟೆಡ್ ಹಾಗೂ ವಿಜಯಪುರ ಮೂಲದ ಯಶಸ್ವಿ ಇನ್ಫ್ರಾ ಲಿಮಿಟೆಡ್ ಗುತ್ತಿಗೆದಾರರು ಅಂದಾಜು 52 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡುತ್ತಿದ್ದು, ಕಳೆದ 8 ವರ್ಷಗಳಿಂದ ನಿರ್ಮಾಣ ಮಾಡುತ್ತಿದ್ದು ಅಲ್ಲಲ್ಲಿ ಸಿಸಿ ರೋಡ್ಗಳನ್ನು ಮಾಡಿ ಕೈಬಿಟ್ಟಿದ್ದಾರೆ. ಆದರೆ ಸಿಸಿ ರಸ್ತೆ ಅಂಚಿನಲ್ಲಿ ವಾಹನಗಳು ಸರಾಗವಾಗಿ ದಾಟುವುದಕ್ಕೆ ಕನಿಷ್ಠ ಮಣ್ಣನ್ನು ಹಾಕದೇ ಇರುವುದರಿಂದ ವಾಹನಗಳು ಕೆಟ್ಟಿ ನಿಲ್ಲುವುದು, ವಾಹನಗಳಿಗೆ ಅಪಘಾತಗಳು ಆಗುವುದು ಹಾಗೂ ಟ್ರಾಫಿಕ್ ಆಗುವುದು ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ಈ ಭಾಗದ ಪ್ರಯಾಣಿಕರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಸಮಗ್ರವಾಗಿ ವರದಿ ತಯಾರಿಸಿ ಗುತ್ತಿಗೆದಾರರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಸಾಕಷ್ಟು ರೀತಿ ಸಮಸ್ಯೆಗಳಿರ್ತವೆ. ಸಾಕಷ್ಟು ಹೆಚ್ಚು ವಾಹನಗಳು ಓಡಾಡ್ತಕ್ಕಂಥ ರಸ್ತೆ ಇದು, ಆಯ್ತಾ. ಈ ರೀತಿ ರಸ್ತೆಗೆ ಈ ರೀತಿ ಆಗ್ಬಿಟ್ರೆ ಮಾನ್ಯ ಗಡ್ಕರಿ ಸಾಹೇಬ್ರೆ ಮತ್ತೆ ಆ ನ್ಯಾಷನಲ್ ಹೈವೇ ಎಲ್ಲ ಇಂಜಿನಿಯರ್ಸ್ ಗಮನ ತಗೊಬರ್ತೀನಿ. ಸಾಕಷ್ಟು ಸಮಸ್ಯೆಗಳಿದಾವೆ. ಮತ್ತೆ ಇದು ನೋಡಿ ಒಂದ್ ರೀತಿ ಸಾಕಷ್ಟು ಅಪಘಾತಗಳಾಗೋ ಸಾಕಷ್ಟು ಸಂಭವ ಇರ್ತವೆ. ವಿಶೇಷವಾಗಿ ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಮಾನ್ಯ ನಿತಿನ್ ಗಡ್ಕರಿ ಅವರು, ಸಾರಿಗೆ ಸಚಿವರು. ನೀವೇನೋ ರಾಷ್ಟ್ರೀಯ ಹೆದ್ದಾರಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಓಕೆ, ಸಂತೋಷ. ಜೊತೆಗೆ ಈ ಒಂದು ಹೆದ್ದಾರಿಗಳನ್ನ ನಿರ್ಮಿಸ್ತಕ್ಕಂಥದ್ದು ಒಂದ್ ರೀತಿ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಪ್ರಾಧಿಕಾರ ಬರ್ತೈತೆ ಇಂಜಿನಿಯರ್ಸ್ ಗಳ ಗಮನಕ್ಕೆ. ಈಗ ನೋಡಿ, ಈಗ ನಾನು ಇರ್ತಕ್ಕಂಥದ್ದು ಒಂದ್ ರೀತಿ ರಾಮನಗರದಿಂದ, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರದಿಂದ ಗೋವಾಕ್ಕೆ ಹೋಗ್ತಕ್ಕಂಥ ಒಂದು ರಸ್ತೆಯಲ್ಲಿ, ಅನಮೋಡಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಆ ಕಾಂಟ್ರಾಕ್ಟರ್ ಪುಣ್ಯಾತ್ಮ ಈ ರೀತಿ ಮಾಡೋಬಿಟ್ಟಿದ್ದಾನೆ ನೋಡಿ. ಸಾಕಷ್ಟು ಗಾಡಿಗಳು ಓಡೋಕೆ ತುಂಬಾ ತೊಂದರೆ ಆಗ್ತದೆ. ಮತ್ತೆ ಪ್ರಯಾಣಿಕರಿಗೆ ಬಿದ್ದು ಆಕ್ಸಿಡೆಂಟ್ಗಳಾಗಿ ಆಗಿರ್ತಕ್ಕಂಥ ನಿದರ್ಶನಗಳು ಇದಾವೆ. ಈಗ ನೋಡಿ, ಗಾಡಿಗಳು ಬರ್ತವೆ. ವಿಶೇಷವಾಗಿ ಈಗ ನೋಡಿ ಫಾಸ್ಟ್ ಆಗಿ ಬರ್ತವೆ. ಫಾಸ್ಟ್ ಆಗಿ ಬಂದಾಗ ನೋಡಿ ಯಾವ ರೀತಿ ಗಾಡಿಗಳು ಹೋಗ್ತವೆ ಅಂತಕ್ಕಂಥದ್ದು ಸಾಕಷ್ಟು ಇದಾಗ್ತದೆ. ತುಂಬಾ ಹರಸಾಹಸ ಪಡ್ಬೇಕಾಗುತ್ತೆ. ಮತ್ತೆ ಡ್ರೈವರ್ಗಳು ತುಂಬಾ ಹರಸಾಹಸ ಪಡ್ಬೇಕಾಗುತ್ತೆ. ಹಾಗಾಗಿ ಈಗ ನಾನ್ ಕೇಳೋದು ಇಂಜಿನಿಯರ್ಸ್ಗಳಿಗೆ ಮತ್ತೆ ಇದಕ್ಕೆಲ್ಲ ದಯವಿಟ್ಟು ನೋಡಿ, ತುಂಬಾ ವೆಹಿಕಲ್ಗಳು ಹೋಗಕ್ಕೆ ಮತ್ತೆ ನೋಡಿ ಎಷ್ಟು ಫಾಸ್ಟ್ ಆಗಿ ಬರ್ತಾರೆ. ರಾತ್ರಿ ವೇಳೆ ಬಂದಾಗ ಸಾಕಷ್ಟು ಆಕ್ಸಿಡೆಂಟ್ ಆಗೋ ಸಂಭವ ಇರ್ತವೆ. ಹಾಗಾಗಿ ದಯವಿಟ್ಟು ಮಾನ್ಯ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ಗಳು ಈ ವರದಿನೂ ಸಹ ನಿಮ್ಗೆ ಟ್ವೀಟ್ ಮಾಡ್ತೀನಿ. ನಿಮ್ಮ ಇದಕ್ಕೆ ದಯವಿಟ್ಟು ಈ ವರದಿ ಬಂದ ನಂತರ ಆದ್ರೂ ದಯವಿಟ್ಟು ಎಚ್ಚೆತ್ಕೋಬೇಕು. ಮತ್ತೆ ಆ ಕಾಂಟ್ರಾಕ್ಟರ್ ಯಾರು, ಕಾಂಟ್ರಾಕ್ಟರ್ ಅವ್ನಿಗೆ ಏನ್ ತಲೆ ಅಥವಾ ಮೆದ್ಲೈತೆ ಇಲ್ವೋ ಗೊತ್ತಿಲ್ಲ. ನೋಡಿ, ಬರೇ ಇಲ್ಲಿವರೆಗೂ ಸಿಸಿ ರೋಡ್ ಒಂದ್ ರೀತಿ ಸಿಸಿ ರೋಡ್ ಮಾಡ್ಬಿಟ್ಟು ಹೊಲ್ಟೋಗೋನು, ಓಕೆ, ಸಂತೋಷ. ಆದ್ರೆ ಸಿಸಿ ರೋಡ್ ಮತ್ತೆ ಎಂಡ್ ಆದಾಗ ಅಟ್ಲೀಸ್ಟ್ ಒಂದ್ ಸಿಮೆಂಟ್ ಹಾಕಿ ಗಾಡಿ ಸಮರ್ಪಕವಾಗಿ ಇಳಿಲಂಗ್ ಮಾಡಿಲ್ಲ. ಇಂಥ ಇಂಜಿನಿಯರ್ಸ್ಗಳಿಂದ ಯಾವ ರೀತಿ ಸಾಧ್ಯ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಅಪ್ಪಡ್ ನೋಡಿ ಆ ವಿಡಿಯೋ. ಸಾಕಷ್ಟು ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದ ಮೇಲೆ ಒಂದ್ ರೀತಿ ಹಿಡಿಶಾಪ ಹಾಕ್ತಾರೆ. ಯಾವ ರೀತಿ ಇಂಜಿನಿಯರ್ಗಳು ಇದಾರಪ್ಪ ಅಂತ ಹೇಳ್ಬಿಟ್ಟು. ಸಾಕಷ್ಟು ಸಣ್ಣ ಪುಟ್ಟ ಗಾಡಿಗಳು ಡ್ರೈವರ್ಗಳು ಏನ್ ಮಾಡ್ಬೇಕು. ಮತ್ತೆ ಈಗ ನೋಡಿ ಸಾಕಷ್ಟು ವೆಚ್ಚದಲ್ಲಿರ್ತಕ್ಕಂಥ ಗಾಡಿಗಳು ಈ ರೀತಿ ಇದಾಗಿರ್ತವೆ ನೋಡಿ. ಇಂಥ ಸಣ್ಣ ಗಾಡಿಗಳಿಗೆ ಸಾಕಷ್ಟು ಸಮಸ್ಯೆಗಳಾಗೋ ಸಂಭವ ಇರ್ತವೆ ನೋಡಿ. ಇದು ಯಾವಾಗಿಂದ ಸಮಸ್ಯೆ ಐತೆ? ಇದು ಸುಮಾರು ವರ್ಷದಿಂದ ಸಮಸ್ಯೆ ಐತೆ. ಯಾಕೆ ಕಾಂಟ್ರಾಕ್ಟರ್ಗಳು ಇದಾದ್ರೂ ಇದು ಮಾಡ್ತಾ ಇದ್ದಾರೆ. ಇವಾಗ ಮೊದ್ಲಿನಕಿನ ಸ್ವಲ್ಪ ಉತ್ತಮ ಅಲ್ಲ. ಇಲ್ಲಿ ಸಾಕಷ್ಟು ಅಪಘಾತಗಳಾಗ್ತಿದೆ, ಅಪಘಾತಗಳ ಕೂಟ. ಅಲ್ಲ, ನಿಮ್ಗೆ ಯಾರೋ ಹೇಳಿದೀರಾ ಏನ್ ಕತೆ, ಏನ್ ಸಮಾಚಾರ ಅಂತ? ಸಾಕಷ್ಟು ಅಂದ್ಬಿಟ್ಟು ಸಾಕಷ್ಟು ಅಪಘಾತ ಆಗುತ್ತೋ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನಮಗೂ ಕೂಡ ನಾವು ನೋಡಿದೀವಿ ಅಪಘಾತಗಳು. ಈ ನಡುವೆ ಮೊದ್ಲಿಂದಕ್ಕಿನ ಇಲ್ಲಿವರೆಗೂ ಬೆಟರ್. ಇವಾಗ ಇಲ್ಲಿ ಕೆಲಸ ನಡೆಸಿದ್ದಾರೆ. ನಾನು 3-4 ವರ್ಷದಿಂದ ಓಡಾಡ್ತಾ ಇದ್ದೆ. ಇನ್ನಾದ್ರೂ ಈ ಸಮಸ್ಯೆ ಬಗೆಹರಿಯುವುದೇ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಅನಮೋಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.